ಮೊದಲ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ 10ನೇ ತರಗತಿಯ ಎಲ್ಲ ವಿಡಿಯೋ ಲಿಂಕ್ಗಳಿದ್ದು ಆ ನೀಲಿ ಬಣ್ಣದ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಎಲ್ಲ ಪಾಠಗಳನ್ನು ನೀವು ವೀಕ್ಷಿಸಬಹುದಾಗಿದೆ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರ ಮೂಲಕ ಮತ್ತಷ್ಟು ಹುಮ್ಮಸ್ಸನ್ನು ನೀಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೆಲ್ಲರಿಗೂ 10ನೇ ತರಗತಿ ವ್ಯಾಘ್ರಗೀತೆ ಎನ್ನುವ ಗದ್ಯ ಭಾಗದ ಮುಖ್ಯಾಂಶಗಳ ವಿವರಣೆಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇಂದಿನ ತರಗತಿಯನ್ನು ಆರಂಭಿಸ್ತಾ ಇದ್ದೀನಿ. ಮಕ್ಕಳೇ, ಈ ವ್ಯಾಘ್ರಗೀತೆ ಎನ್ನುವ ಪಾಠದಲ್ಲಿ ಕೆಲವೊಂದು ಪ್ರಮುಖ ಅಂಶಗಳನ್ನು ತಿಳ್ಕೊಂಡ್ರೆ ಸಾಕು, ನಮಗೆ ಆ ಪಾಠದಲ್ಲಿ ಏನು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಆ ಪ್ರಶ್ನೆಗಳ ಎಲ್ಲ ಉತ್ತರಗಳನ್ನು, ಈ ಪಾಠಕ್ಕೆ ಸಂಬಂಧಿಸಿದಂಥ ಯಾವುದೇ ಪ್ರಶ್ನೆ ಇರಲಿ ಆ ಪ್ರಶ್ನೆಗೆ ಉತ್ತರವನ್ನು ಸುಲಭವಾಗಿ ಬರೀಬಹುದು. ಸಿಂಹಾವಲೋಕನ ಅಂತ ಕರಿತೀವಲ್ವಾ, ಅಂದರೆ ಆ ಗದ್ಯ ಭಾಗದ ಸಿಂಹಾವಲೋಕನವನ್ನು ನಾವು ಮಾಡೋದಾದರೆ ಮೊದಲಿಗೆ ಲೇಖಕರ ಪರಿಚಯ. ಲೇಖಕರಾದಂಥವರು ಎ.ಎನ್. ಮೂರ್ತಿರಾವ್. ಎ.ಎನ್. ಮೂರ್ತಿರಾವ್ ಗದ್ಯ ಬರಹದಲ್ಲಿ ಕನ್ನಡದಲ್ಲಿ ವಿಶಿಷ್ಟವಾದಂತಹ ಸ್ಥಾನವನ್ನು ಗಳಿಸಿಕೊಂಡಂಥವರು. ಇವರು ಜೂನ್ 16, 1900 ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳ್ನಲ್ಲಿ ಜನಿಸ್ತಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿ ಸಹಾಯಕ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಇವರು ಕನ್ನಡ ಸಾಹಿತ್ಯಕ್ಕೆ ನೀಡಿರುವಂತಹ ಕೊಡುಗೆಗಳು ಅಪಾರ. ಅದರಲ್ಲಿ ಮುಖ್ಯವಾದಂಥವು ಯಾವಪ್ಪ ಅಂತಂದರೆ ಹಗಲುಗನಸುಗಳು, ಅಲೆಯುವ ಮನ, ಅಪರ ವಯಸ್ಕರ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ ಮೊದಲಾದಂತಹ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಇವರ ಚಿತ್ರಗಳು ಮತ್ತು ಪತ್ರಗಳು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರು ಅನ್ನುವಂತಹ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಡಾಕ್ಟರ್ ಆಫ್ ಲಿಟ್ರೇಚರ್ ಡಿಲಿಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಶ್ರೀಯುತರು 1984 ಕೈವಾರದಲ್ಲಿ ನಡೆದಂತಹ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು. ಅಂತಹ ಎ.ಎನ್. ಮೂರ್ತಿರಾವ್ ಲಲಿತ ಪ್ರಬಂಧಗಳಿಗೆ ಹೆಚ್ಚು ಜನಪ್ರಿಯರು. ಬಹಳಷ್ಟು ಹಾಸ್ಯ ಪ್ರವೃತ್ತಿಯನ್ನು ಹೊಂದಿದಂಥವರು. ಅವರು 98ನೇ ವಯಸ್ಸಿನಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ರಂತೆ. ಪ್ರಭುಶಂಕರ್ ಆಗಮಿಸಿದ್ರು. ಪ್ರಭುಶಂಕರರು ಮಾತನಾಡ್ತಾ ಎನ್ ಮೂರ್ತಿರಾವ್ ಅವರ ಬಗ್ಗೆ, ಈ ಮನುಷ್ಯನಿಗೆ ಎಷ್ಟು ಆಸೆನಪ್ಪ, ಎಷ್ಟು ದುರಾಸೆನಪ್ಪ, ತಮ್ಮ ಈ ಇಳಿ ವಯಸ್ಸಿನಲ್ಲೂ ದಿನಕ್ಕೆ 6 ಕಿಲೋಮೀಟರ್ ವಾಕಿಂಗ್ ಹೋಗ್ತಾರೆ, 6 ಕಿಲೋಮೀಟರ್ ವಾಯು ವಿಹಾರಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಂತೆ. ತಕ್ಷಣಕ್ಕೆ ಎದ್ದು ನಿಂತಹ ಎನ್ ಮೂರ್ತಿರಾವ್ರವರು, ಸ್ವಾಮಿ ಈತ ಸುಳ್ಳು ಹೇಳ್ತಾ ಇದ್ದಾರೆ, ಪ್ರಭುಶಂಕರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು 6 ಕಿಲೋಮೀಟರ್ ಹೋಗಲ್ಲ, 3 ಕಿಲೋಮೀಟರ್ ಅಷ್ಟೇ ಹೋಗೋದು, 3 ಕಿಲೋಮೀಟರ್ ಹೋಗ್ತೀನಿ ಮತ್ತು ವಾಪಸ್ಸು ಬರ್ತೀನಿ ಅಷ್ಟೇ ಅಂತ ಹೇಳಿ ಅಲ್ಲೂ ಕೂಡ ಹಾಸ್ಯದ ಚಟಾಕಿಯನ್ನು ಹಾರಿಸಿದ್ರಂತೆ. ಅಂತಹ ಹಾಸ್ಯ ಪ್ರವೃತ್ತಿಯನ್ನು ಹೊಂದಿದಂತಹ ಎ.ಎನ್. ಮೂರ್ತಿರಾವ್ರವರು ತಮ್ಮ ಬರಹಗಳಲ್ಲೂ ಅದನ್ನು ಪ್ರಾತಿನಿಧಿಕವಾಗಿ ಬಳಸಿರ್ತಕ್ಕಂಥದ್ದು ಅವರು ಬರೆದಂತಹ ಬರಹದ ಶೈಲಿಗೆ ಮತ್ತಷ್ಟು ಮೆರುಗನ್ನು ಕೊಟ್ಟಿದೆ ಅಂತಂದರೆ 23 ಆಗಸ್ಟ್ 2003 ವಿಧಿವಶರಾದರು. ಇದು ಅವರ ಸೂಕ್ತವಾದಂಥ ಅವರ ಪರಿಚಯ. ಮಕ್ಕಳೇ, ಈ ಪಾಠಕ್ಕೆ ಸಂಬಂಧಿಸಿದಂತೆ ಈ ಪಾಠವನ್ನು ಅವಲೋಕಿಸೋದಾದರೆ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ನೋಡೋದಾದರೆ, ಲೇಖಕರ ಪರಿಚಯವನ್ನು ಕೇಳಿದರೆ ಸ್ಥಳ, ಅವರ ಕಾಲ, ಅವರ ಕೃತಿಗಳು, ಅವರ ಪ್ರಶಸ್ತಿಗಳು ಅಥವಾ ಬಿರುದುಗಳು ಮತ್ತು ಅವರ ವಿಶೇಷ ವ್ಯಕ್ತಿತ್ವದ ಬಗ್ಗೆ ವಾಕ್ಯ ರೂಪದಲ್ಲಿ ನೀವು ಪರೀಕ್ಷೆಗೆ ಕವಿ ಪರಿಚಯವನ್ನು ಮಾಡಬೇಕಾಗತ್ತೆ ಮಕ್ಕಳೇ. ಇಷ್ಟನ್ನು ಮಾಡಿದರೆ 3ಕ್ಕೆ 3 ಅಂಕಗಳು ನಿಮಗೆ ಲಭಿಸ್ತವೆ. ಮೊದಲಿಗೆ ಆ ಗದ್ಯದ ಆರಂಭದಲ್ಲಿ ಜಯರಾಯಾಚಾರ್ಯರ ಕವನದ ಪ್ರಸ್ತಾಪವನ್ನು ಮಾಡ್ತಾರೆ. ಜಯರಾಯಾಚಾರ್ಯರು ತಮ್ಮ ಗೀತಲಹರಿ ಅನ್ನುವಂತಹ ಕವನ ಸಂಕಲನದಲ್ಲಿ ಹೇಳಿರುವಂತಹ ಸಾಲನ್ನು ಪ್ರಸ್ತಾಪಿಸಿ ತಮ್ಮ ಗದ್ಯ ಭಾಗವನ್ನು ಆರಂಭಿಸ್ತಾರೆ. ಎಲೆಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದೆನೆಂದು ಗರ್ವಿಸಬೇಡ ಅಂತ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆ ಸಾಲನ್ನು ಯಾರಿಗೆ ಹೇಳಿರೋದು? ಬೆಕ್ಕಿಗೆ ಹೇಳಿರೋದು. ಬೆಕ್ಕು ಕೂಡ ಹುಲಿಯ ಹಾವಭಾವವನ್ನು ತೋರಿಸುತ್ತೆ. ಹುಲಿಯ ಪ್ರಭೇದಕ್ಕೆ ಸೇರಿರ್ತಕ್ಕಂತಹ ಪ್ರಾಣಿ ಬೆಕ್ಕು. ಹಾಗಂತ ಬಿಗುಮಾನವನ್ನು ಅಂದರೆ ಬಿಂಕವನ್ನು ತೋರಿಸ್ಬೇಡ.
ನಿನ್ನದೇನಿದ್ರು ನಿನ್ನ ಶೌರ್ಯ ಕೇವಲ ಇಲಿಗಳ ಮೇಲಷ್ಟೇ. ಈ ರೀತಿ ಮಾತುಗಳನ್ನು ಹೇಳಿದ ಜಯರಾಯಾಚಾರ್ಯರ ಸಾಲನ್ನು ತೆಗೆದುಕೊಂಡು ಗದ್ಯವನ್ನ ಆರಂಭ ಮಾಡ್ತಾರೆ. ಕವಿ ಹೇಳಿರುವಂತಹ ಈ ಸಾಲುಗಳ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ. ಆ ಕವಿ ಅಂದ್ರೆ ಜಯರಾಯಾಚಾರ್ಯರು ಹುಲಿಯನ್ನ ಹಿಂಸ್ರ ಪಶು ಅಂತ ಹೇಳಿಬಿಟ್ಟು ಕಡೆಗಣನೆ ಮಾಡಿಲ್ಲ. ಹಿಂಸ್ರ ಪಶು ಅಂದ್ರೆ ಹಿಂಸೆ ಮಾಡಿ ಭಕ್ಷಣೆ ಮಾಡ್ತಕ್ಕಂಥದ್ದು, ಬೇಟೆಯಾಡಿ ತಿನ್ನೋದು, ಹಿಂಸೆ ಮಾಡಿ ತಿನ್ನೋದು. ಈ ಹಿಂಸ್ರ ಪಶು ಆ ಪ್ರಾಣಿಯನ್ನ ಕಡೆಗಣಿಸಿಲ್ಲ. ನಮ್ಮ ಆಂತರ್ಯದಿಂದ ಅವಲೋಕಿಸಿ ನೋಡಿದಾಗ ಹುಲಿ ಹಿಂಸೆ ಮಾಡಿ ತಿನ್ನುತ್ತಾ ಅಂದರೆ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುತ್ತೆ. ನಾವು ಗಮನ ಹರಿಸಿದಾಗ ನಿಜವಾದ ಹಿಂಸ್ರ ಪಶು ಯಾರು? ಮನುಷ್ಯನಾಗ್ತಾನೆ. ಯಾಕೆ ಮನುಷ್ಯನಾಗ್ತಾನೆ? ಮನುಷ್ಯ ಶಾಕಾಹಾರವನ್ನು ತಿಂದು ಬದುಕಬಹುದು, ಮನುಷ್ಯನಾದಂಥವನು ಸಸ್ಯಾಹಾರವನ್ನು ತಿನ್ನಬಹುದು, ಬದುಕಬಹುದು. ಆದರೆ ಅವನೇ ಮಾಂಸಾಹಾರವನ್ನು ಬಿಟ್ಟಿಲ್ಲ. ಹೀಗಿರಬೇಕಾದ್ರೆ ಹುಲಿಗಳು ಅದಕ್ಕೆ ಸಸ್ಯಾಹಾರ ಅಂದ್ರೇ ಗೊತ್ತಿಲ್ಲ, ಸಸ್ಯಾಹಾರ ತಿನ್ನೋದನ್ನ ಅವು ಕಲ್ತಿಲ್ಲ. ಅಂದರೆ ಮಾಂಸಾಹಾರಿಗಳು, ಸಸ್ಯಾಹಾರಿಗಳು, ಮಿಶ್ರಾಹಾರಿಗಳು ಅಂಥೇಳಿ 3 ಬಗೆಯ ಪ್ರಾಣಿಗಳು ಮತ್ತು ಪಕ್ಷಿಗಳಿರೋದನ್ನು ನಾವು ಜಗತ್ತಿನಲ್ಲಿ ನೋಡಿದ್ದೀವಿ. ಅದನ್ನು ಪ್ರಸ್ತಾಪ ಮಾಡ್ತಾ ನಿಜವಾದ ಸ್ವಾರ್ಥಿ, ನಿಜವಾದ ಹಿಂಸ್ರ ಪಶು ಮನುಷ್ಯನಾಗ್ತಾನೆ, ಇಲ್ಲಿ ಆ ಹುಲಿ ಆಗಲ್ಲ. ಬೇಟೆಯಾಡೋದೇನೋ ನಿಜ. ಹಾಗಾದರೆ ಬೇಟೆ ಆಡುವಾಗ ಹುಲಿಗಳು ಏನಾದರೂ ಧರ್ಮವನ್ನು ಅವಲಂಬಿಸಿ ಬೇಟೆ ಆಡ್ತವ ಅಥವಾ ಧರ್ಮಾಧರ್ಮಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತಮಗಿಚ್ಛೆ ಬಂದ ಹಾಗೆ ವರ್ತಿಸ್ತಾವ ಮನುಷ್ಯನ ಹಾಗೆ ಅಂತ ನೋಡೋದು ಇಲ್ಲಿ ಮುಖ್ಯ ಆಗುತ್ತೆ. ಏನಿದು ಹುಲಿ ಧರ್ಮ ಎಲ್ಲಿಂದ ಬಂತು? ಭರತಖಂಡದ ಹುಲಿಗಳ ವೈಶಿಷ್ಟ್ಯವನ್ನು ಅವರು ಮುಂದಿನ ಸಾಲುಗಳಲ್ಲಿ ತಿಳಿಸಿದ್ದಾರೆ. ಬೇರೆ ಯಾವುದೋ ದೇಶದ ಹುಲಿಗಳ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ, ನಾನು ಈ ಭರತಖಂಡದ ಹುಲಿಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಭರತಖಂಡ ಅಂತಂದ್ರೇ ಹಲವಾರು ವೈವಿಧ್ಯತೆಗಳಿಗೆ ಹೆಸರಾದಂತಹ ಖಂಡ. ಈ ಭರತ ಭೂಮಿ ವಿಶಿಷ್ಟತೆಯನ್ನು ಹೊಂದಿದಂತಹ ಭೂಮಿ. ಇಲ್ಲಿ ಶ್ರೀರಾಮನಂತಹ ರಾಜರ ಆಳ್ವಿಕೆಯನ್ನು ನಡೆಸಿದ್ದಾರೆ. ಭಗವದ್ಗೀತೆಯಂತಹ ಶ್ರೇಷ್ಠ ಗ್ರಂಥ, ರಾಮಾಯಣ ಮತ್ತು ಮಹಾಭಾರತ ಮುಂತಾದ ಮಹಾಕಾವ್ಯಗಳು ಇವೆಲ್ಲ ಜನಿಸಿರುವಂತಹ ಪುಣ್ಯಭೂಮಿ. ಇಲ್ಲಿ ಹುಟ್ಟಿದಂತಹ ಪ್ರಾಣಿಗಳಾದರೂ, ಹುಲಿ ಆದರೂ ಅಧರ್ಮಕ್ಕೆ ಅವಕಾಶ ಮಾಡಿಕೊಡೋದುಂಟೆ. ಅದನ್ನ ಇಲ್ಲಿ ಪ್ರಸ್ತಾಪವನ್ನು ಮೊದಲ ಪ್ಯಾರಾದಲ್ಲಿ ಮತ್ತು 2ನೇ ಪ್ಯಾರಾದಲ್ಲಿ ಲೇಖಕರು ಮಾಡ್ತಾ ಹೋಗ್ತಾರೆ. ಹುಲಿಗಳ ಬಗ್ಗೆ ನಿನಗೆ ಈ ರೀತಿ ಅಪಾರವಾದಂಥ ಗೌರವಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಏನಪ್ಪಾ ಅಂತಂದರೆ ಅದು ಕೃಷ್ಣಮೂರ್ತಿ ಅನ್ನೋ ಒಬ್ಬ ಬಂಧು, ಲೇಖಕರ ಬಂಧು ಆದಂಥ ಕೃಷ್ಣಮೂರ್ತಿ ಹೇಳಿದಂತಹ ವಿಚಾರವನ್ನು ಅವರಿಲ್ಲಿ ಪ್ರಸ್ತಾಪಿಸಿದ್ದಾರೆ. ಕೃಷ್ಣಮೂರ್ತಿಯವರಂಥ ಅವರ ಅಜ್ಜ ಮುತ್ತಜ್ಜಂದಿರು ಅವರು ರಾಜತ್ವ ಇದ್ದಂತಹ ಸಂದರ್ಭದಲ್ಲಿ ಸಂಸ್ಥಾನಗಳೆಲ್ಲ ಇದ್ವಲ್ವಾ, ಭಾರತದಾದ್ಯಂತ 552 ಸಂಸ್ಥಾನಗಳೆಲ್ಲ ಇದ್ವು. ಆಗ ಯಾವುದೋ ಒಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರಂತೆ. ಯಾರೋ? ಕೃಷ್ಣಮೂರ್ತಿಯವರ ಅಜ್ಜಂದ್ರು. ಅವ್ರ ಕಥೆ ಹೇಳೋದಕ್ಕೆ ಏನು ಹೊರಟರು, ಆ ಕಥೆಯ ನಾಯಕ ಇಲ್ಲಿ ಶಾನುಭೋಗರು ಕಥೆಯ ನಾಯಕರಾಗ್ತಾರೆ. ಆ ಶಾನುಭೋಗರ ಕಾಲಕ್ಕಾಗಲೇ ಆ ಮಂತ್ರಿತ್ವ ಎಲ್ಲ ಹೋಗಿ ಕೇವಲ ಶಾನುಭೋಗಿಗೆ ಮಾತ್ರ ಉಳಿದಿತ್ತಂತೆ. ಬಹಳ ಹಿಂದಿನ ಕಾಲದಿಂದಲೂ ಅಂದರೆ ಕೃಷ್ಣಮೂರ್ತಿಯವರ ಅಜ್ಜ ಮುತ್ತಜ್ಜಂದಿರ ಕಾಲದಿಂದಲೂ ನಿಷ್ಠೆಗೆ, ರಾಜಭಕ್ತಿಗೆ ಹೆಸರಾದಂತಹ ಮನೆತನ ಆ ಕೃಷ್ಣಮೂರ್ತಿಯವರ ಮನೆತನವಾಗಿತ್ತು ಅಂತ ಅವ್ರು ಹೇಳ್ತಾರೆ. ಶಾನುಭೋಗರ ಕಾಲಕ್ಕೆ ಏನು ಬಂತು? ಆ ಶಾನುಭೋಗರ ಕಾಲಕ್ಕೆ ಬಂದಾಗ ಮಂತ್ರಿತ್ವ ಹೋಗಿತ್ತು, ಅವರಿಗೆ ಶಾನುಭೋಗಿಕೆ ಮಾಡೋದಕ್ಕೆ ಕೊಡಲಾಗಿತ್ತು. ಅವರು ಒಂದು ಕಂದಾಯ ವಸೂಲಿ ಮಾಡಿದಂಥ ಲೆಕ್ಕ ಪತ್ರಗಳನ್ನು ಬರೆದಿಟ್ಕೊಳ್ಳೋದಕ್ಕೆ ಒಂದು ಪುಸ್ತಕವನ್ನು ಸರ್ಕಾರದ ವತಿಯಿಂದ ಕೊಡಲಾಗಿತ್ತು. ಶಾನುಭೋಗರ ವ್ಯಕ್ತಿತ್ವ ಹೇಗಿತ್ತಪ್ಪ ಅಂತಂದರೆ ಬಹಳ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರಂಥವ್ರು. ಎಷ್ಟು ಪ್ರಾಮಾಣಿಕರು ಅಂತಂದರೆ ಬೇರೆ ಶಾನುಭೋಗರಂತೆ ಮಸಿಯ ಕಾಣಿಕೆಗೋಸ್ಕರ ಅಂದರೆ ರೈತರ ಕಂದಾಯದ ಲೆಕ್ಕವನ್ನು ಬರೆದಿದ್ದಕ್ಕೆ ಕೆಲವು ಶಾನುಭೋಗರಲ್ಲಿ ಏನು ಮಾಡ್ತಾ ಇದ್ರು, ಹಣವನ್ನು ವಸೂಲಿ ಮಾಡ್ತಾ ಇದ್ರಂತೆ. ರೈತರನ್ನು ಪೀಡಿಸಿ, ರೈತರನ್ನು ಹಿಂಸಿಸಿ ಹಣ ಪಡಿತಾ ಇದ್ರು. ಆದರೆ ಶಾನುಭೋಗರು ಯಾವತ್ತೂ ಆ ರೀತಿ ಮಾಡ್ತಾ ಇರಲಿಲ್ಲ. ಮಸಿಯ ಕಾಣಿಕೆಗಾಗಿ ರೈತರನ್ನು ಪೀಡಿಸ್ತಾ ಇರಲಿಲ್ಲ. ಜೊತೆಗೆ ಅವರು ಬರಿತಕ್ಕಂಥ ಲೆಕ್ಕ ಏನಿತ್ತು, ಕಿರ್ದಿ ಪುಸ್ತಕದ ಕಂದಾಯದ ವಿವರಗಳನ್ನೊಳಗೊಂಡಂತಹ ಲೆಕ್ಕ, ಅದನ್ನು ತಮ್ಮ ರಾಜಭಕ್ತಿಯ ಲಾಂಛನ ಈ ಪುಸ್ತಕ ಅಂತ ಭಾವಿಸಿ
ತಮ್ಮ ಜೀವನಾಧಾರದ ಮಾರ್ಗ ಅಲ್ಲ, ನನ್ನ ಜೀವನ ನಿರ್ವಹಿಸೋದಕ್ಕೆ ಇದೊಂದೇನಪ್ಪ ಪುಸ್ತಕ ಇರೋದು ಅಂತ ಯಾವತ್ತೂ ಅವರು ಪರಿಭಾವಿಸಿರಲಿಲ್ಲ. ಅದರ ಬದಲಾಗಿ ಇದು ಒಂದು ನನ್ನ ರಾಜಭಕ್ತಿಯ ಲಾಂಛನ, ನಮ್ಮ ವಂಶ ಕಾಪಾಡಿಕೊಂಡು ಬಂದಂತಹ ರಾಜಭಕ್ತಿಗೆ ಇರುವಂತಹ ಒಂದು ಆಧಾರ ಇದೆ ಅಂತ ಹೇಳ್ಬಿಟ್ಟು ಅವರು ಜೀವನವನ್ನು ನಿರ್ವಹಿಸ್ತಾ ಇದ್ರಂತೆ. ಈ ಅಂಶವನ್ನು ಆ ಪಾಠದಲ್ಲಿ ನೋಡ್ತೀವಿ. ಇದು ಶಾನುಭೋಗರ ಪರಿಚಯ ಆಯಿತು. ತದನಂತರ ಮದಲಿಂಗನ ಕಣಿವೆ ಅಂತ ಬರುತ್ತೆ. ಮದಲಿಂಗನ ಕಣಿವೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಸಮೀಪ ಬರತಕ್ಕಂಥ ಒಂದು ಕಣಿವೆ. ಬಹಳಷ್ಟು ಚಾರಣಿಗರನ್ನ ಸೆಳೆತಕ್ಕಂಥ ಕಣಿವೆ, ಪ್ರವಾಸಿಗರನ್ನ ಆಕರ್ಷಿಸ್ತಕ್ಕಂಥ ಕಣಿವೆ ಅದು. ಶಾನುಭೋಗರು ಒಂದ್ಸರಿ ಏನಾಯಿತು, ಶಾನುಭೋಗರು ತಾವು ವಸೂಲಿ ಮಾಡಿದಂತಹ ಕಂದಾಯವನ್ನ ಹೋಗಿ ಖಜಾನೆಗೆ ಕಟ್ಟು ಬರಬೇಕಾಗಿತ್ತು. ಅದನ್ನ ಏನಂತೀವಿ, ಇರಸಾಲಿ ಅಂತ ಕರಿತೀವಿ. ಇರಸಾಲಿಗೋಸ್ಕರ ಚಿಕ್ಕನಾಯಕನಹಳ್ಳಿಗೆ ಹೋಗಿರ್ತಾರೆ. ಚಿಕ್ಕನಾಯಕನಹಳ್ಳಿಗೆ ಹೋಗಿ ಆ ಹಣವನ್ನು ಕಟ್ಟಿ ತಮ್ಮ ಸಿಕ್ಕಂತಹ ಸ್ನೇಹಿತರ ಜೊತೆಗೆಲ್ಲ ಹರಟೆ ಹೊಡೆದು ಮಾತನಾಡಿಸಿ ವಾಪಸ್ ಬರೋ ಅಷ್ಟೊತ್ತಿಗೆ ಸುಮಾರು 6 ಗಂಟೆ ಆಗಿರುತ್ತೆ. ಬೇಗ ಹೆಜ್ಜೆ ಹಾಕಿದರೆ ಬೇಗ ಊರು ತಲುಪಬಹುದು, ಕತ್ಲಾಗದೊಳಗೆ ಊರನ್ನು ತಲುಪಬಹುದು ಅಂತ ಹೇಳ್ಬಿಟ್ಟು ಬೇಗ ಬೇಗ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ಮಾರ್ಗದಲ್ಲಿಯೇ ಯಾವುದು ಮದಲಿಂಗನ ಕಣಿವೆ ಅಂತ ಒಂದು ಗುಡ್ಡಗಳ ತಗ್ಗು ಪ್ರದೇಶ ಏನಿದೆ ಅದನ್ನ ಕಣಿವೆ ಅಂತ ಕರಿತೀವಿ. ಮದಲಿಂಗನ ಕಣಿವೆ ಅಂತ ಸಿಗುತ್ತೆ. ಏನಕ್ಕೆ ಮದಲಿಂಗನ ಕಣಿವೆ ಅಂತ ಏನಕ್ಕೆ ಹೆಸರು ಬಂತು ಅದಕ್ಕೆ? ಅದಕ್ಕೆ ನಮ್ಮ ಕನ್ನಡದ ಕವಿ ಒಂದು ಕಡೆ ಹೇಳ್ತಾರೆ, ಅದಕ್ಕೊಂದು ಐತಿಹ್ಯ ಇದೆ. ಬಹಳ ಹಿಂದೆ ಮದುವೆ ಆದಂತಹ ಒಬ್ಬ ಮದಲಿಂಗ ಒಂದು ಕುಸ್ತಿ ಪಂದ್ಯವನ್ನು ಏರ್ಪಡಿಸಿದ್ರೆ ಅಂತ ಊರಿನಲ್ಲಿ. ತನ್ನ ಹೆಂಡತಿ ಊರಿಗೆ ಬಂದಿದ್ದ. ಬಂದು ವಾರಗಟ್ಟಲೆ ಆನಂದದಿಂದ ಅಲ್ಲಿ ಕಾಲವನ್ನು ಕಳೀತಾನೆ. ಆ ಮನೆಯಲ್ಲಿ ತನ್ನ ಹೆಂಡತಿಯ ತಂಗಿ, ನಾದಿನಿ ಅಂತ ಕರಿತೀವಲ್ಲ, ಆ ನಾದಿನಿನೂ ಇರ್ತಾಳೆ. ನಾದಿನಿ ಜೊತೆಗೆ ಆ ಮದಲಿಂಗ ತಮಾಷೆ ಮಾಡ್ತಾ ಮಾಡ್ತಾ ತಮಾಷೆಗೆ ತನ್ನ ಅತ್ತೆಗೆ ನಾದಿನಿಯನ್ನು ನನಗೆ ಕೊಟ್ಟು ಮದುವೆ ಮಾಡು ಅಂತ ತಮಾಷೆ ಕೇಳ್ತಾನೆ. ಆದ್ರೆ ಅತ್ತೆ ಏನು ಮಾಡ್ತಾಳೆ, ಹೌದಾ, ಹಾಗಾದ್ರೆ ನಾನೊಂದು ಪಂದ್ಯ ಕಟ್ತೀನಿ, ಆ ಪಂದ್ಯದಲ್ಲಿ ನೀನು ಜಯಶೀಲನಾಗು, ನಾನು ನನ್ನ 2ನೇ ಮಗಳನ್ನು ನಿನಗೆ ಕೊಡ್ತೀನಿ ಅಂತ ಮಾತಾಗುತ್ತಂತೆ. ಸರಿ, ಏನು ಪಂದ್ಯ ಅದು ಅಂತಂದರೆ, ಈ ಗುಡ್ಡ ಇದೆಯಲ್ಲ, ಆ ಗುಡ್ಡವನ್ನು ಹಿಮ್ಮುಖವಾಗಿ ಹತ್ತಬೇಕು, ಹತ್ತಿ ಇಳಿಬೇಕು. ಸರಿ ಅಂತೇಳಿ ಆ ಮದಲಿಂಗ ಏನು ಮಾಡ್ತಾನೆ, ಆ ಗುಡ್ಡವನ್ನು ಹಿಮ್ಮುಖವಾಗಿ ಹತ್ತಿ ಇಳಿಯೋದಕ್ಕೆ ಸಮ್ಮತಿಯನ್ನು ಸೂಚಿಸಿ ಅದನ್ನು ಸ್ವೀಕರಿಸಿ ಆ ರೀತಿ ಆ ಗುಡ್ಡವನ್ನು ಹತ್ತಿ ಇಳಿತಾನಂತೆ. ಮದಲಿಂಗ ಕಣಿವೆ ಹತ್ತಿ ಇಳಿದ ಸಂತೋಷಕ್ಕೆ ಒಂದು ತಂಬಿಗೆ ನೀರನ್ನು ಸಂತೋಷದಿಂದ ತಗೊಂಡು ಓಡಿ ಹೋಗ್ತಾ ಅಕಸ್ಮಾತಾಗಿ ಒಂದು ಕಲ್ಲು ಎಡವಿ ಆ ತಂಬಿಗೆ ನೀರನ್ನು ಚೆಲ್ಬಿಡ್ತಾಳಂತೆ. ಆ ಮದಲಿಂಗ ಹತ್ತಿ ಹಿಡಿದಿದ್ದ ದಾಹ ಹೆಚ್ಚಾಗಿತ್ತು, ಬಾಯಾರಿಕೆ ಹೆಚ್ಚಾಗಿ ಆ ದಾಹ ತಡೆದುಕೊಳ್ಳಲಾಗದೆ ಮದಲಿಂಗ ಅಲ್ಲೇ ಸಾವನ್ನಪ್ತಾನಂತೆ. ಈ ವಿಷಯ ಕೇಳಿದಂತಹ ಅತ್ತೆ ಕೂಡ ಎದೆ ಹೊಡೆದು ಸತ್ತು ಹೋಗ್ತಾಳಂತೆ. ಆ ಮದಲಿಂಗನ ಮಡದಿ ಆತ್ಮಹತ್ಯೆ ಮಾಡ್ಕೊಳ್ತಾನಂತೆ. ಈ ಘಟನೆ ನಡೆದ ನಂತರ ಆ ಕಣಿವೆಗೆ ಮದಲಿಂಗನ ಕಣಿವೆ ಅಂತಲೇ ರೂಢಿಯಾಗ್ಬಿಟ್ಟಿದೆ, ಅದು ಮದಲಿಂಗನ ಕಣಿವೆ ಅಂತ. ಆ ಕಣಿವೆ ಮೂಲಕ ಹಾದು ಬರಬೇಕಾಗಿತ್ತು ಯಾರು, ಶಾನುಭೋಗರು. ಶಾನುಭೋಗರು ಹಾದು ಬರಬೇಕಾದ್ರೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿತ್ತು. ರಾತ್ರಿ ಆಗ್ಬಿಟ್ಟಿತ್ತು, ಕತ್ಲು, ಕಾಡು ದಾರಿಯಾಗಿತ್ತದು. ಕಾಡು ದಾರಿ ಆಗಿದ್ರಿಂದ ಒಂದು ಕಡೆ ಹಸುವೆ ಹೆಚ್ಚಾಗಿತ್ತು, ಮತ್ತೊಂದು ಕಡೆ ಭಯ. ಎರಡೂ ಸೇರಿಕೊಂಡು ಜೋರಾಗಿ ಹೆಜ್ಜೆಯನ್ನು ಇಡ್ತಾ ಅವರು ಮುಂದೆ ಮುಂದೆ ಸಾಗಿದ್ರಂತೆ. ಹೀಗೆ ಆ ಕಣಿವೆಯಲ್ಲಿ ಸಾಕ್ತಾ ಇದ್ದಾರೆ. ಆ ದಾರಿ ಪಕ್ಕ ಒಂದು ಗುಹೆ ಇತ್ತು. ಆ ಗುಹೆಯಲ್ಲಿ ಒಂದು ಹುಲಿ ಇತ್ತಂತೆ. ಆ ಹುಲಿಗೆ ಆಗ್ತಾನೆ ಹುಲಿ ಹೇಳ್ತು. ಅದಕ್ಕೆ ಹಸುವೆ ಹೆಚ್ಚಾಗಿದ್ದು ಗೊತ್ತಾಯ್ತು, ಅದಕ್ಕೆ ಹಸುವೆ ಆಗಿದೆ ನನಗೆ ಅಂತ. ಹಾಗೆ ಯೋಚನೆ ಮಾಡ್ತಾ, ವಿಧಿ ನನಗಿವತ್ತು ಯಾವ ಆಹಾರವನ್ನು ಒದಗಿಸುತ್ತೋ ಅಂತ ಹೇಳ್ಬಿಟ್ಟು ಅದು ಅಂದ್ಕೊಂತಿದ್ದ ಹಾಗೇನೆ ಮಧುರವಾದಂತಹ ಒಂದು ಸುವಾಸನೆ, ಕಂಪು ಅದರ ಘ್ರಾಣೇಂದ್ರಿಯವನ್ನು ತಾಕ್ತು, ಅಂದರೆ ಮೂಗನ್ನು ತಾಕ್ತು. ಆ ವಾಸನೆಯ ಜಾಡನ್ನೇ ಹಿಡಿದು ದಾರಿಗೆ ಬರುತ್ತೆ, ದಾರಿಯಲ್ಲಿ ನೋಡುತ್ತೆ, ಅದಕ್ಕೆ ಪರಮಾನಂದ ಆಗ್ಬಿಡುತ್ತೆ. ಏನಕ್ಕೆ ಪರಮಾನಂದ ಆಯಿತು ಅಂತಂದರೆ, ಅಲ್ಲೊಬ್ಬ ವ್ಯಕ್ತಿ ಹೋಗ್ತಾ ಇದ್ರು. ಯಾವ ವ್ಯಕ್ತಿಯವರು? ಶಾನುಭೋಗರಾಗಿದ್ರು. ಆ ಶಾನುಭೋಗರ ದುಂಡಾದಂತಹ ಶರೀರವನ್ನು ನೋಡಿ ಆ ಹುಲಿಗೆ ಪರಮಾನಂದ ಆಗ್ಬಿಡ್ತು. ಆದರೆ ಆ ಪರಮಾನಂದಕ್ಕೆ ಒಂದು ಕೊರತೆ ಇತ್ತು. ಏನು ಕೊರತೆನಪ್ಪ ಅಂತಂದರೆ, ಆ ಶಾನುಭೋಗರು ಬೆನ್ನು ಕಾಣಿಸ್ತಾ ಇತ್ತು. ಭರತಖಂಡದ ಹುಲಿಗಳು ಹಿಂದಿನಿಂದ ಆಕ್ರಮಣ ಮಾಡುವುದಿಲ್ಲ
ಅದು ಹೆಮ್ಮೆ. ಭರತಖಂಡದ ಹುಲಿಗಳು ಹಿಂದಿನಿಂದ ಆಕ್ರಮಣ ಮಾಡೋದಿಲ್ಲ ಅಂತ ಎನ್ ಮೂರ್ತಿರಾವ್ರವರು ಲಲಿತ ಪ್ರಬಂಧದ ವೈಶಿಷ್ಟ್ಯ ಅದು ಯಾವುದು ಅಂತಂದ್ರೆ, ನಾವು ನೋಡಿದಂತಹ ಘಟನೆ, ವಾಸ್ತವಿಕವಾಗಿ ನಡೆದಂತಹ ಘಟನೆಗೆ ಆ ವಿನೋದ ಬರುವ ದೃಷ್ಟಿಯಲ್ಲಿ ಸ್ವಲ್ಪ ಕಲ್ಪನೆಗಳನ್ನು ಸೇರಿಸಿ ಬರಿತಕ್ಕಂತಹ ಶೈಲಿಯೇ ಈ ಲಲಿತ ಪ್ರಬಂಧದ ವೈಶಿಷ್ಟ್ಯ. ಹಾಗಾಗಿ ಅಲ್ಲಿ ಪ್ರಸ್ತಾಪಿಸಿದ್ದಾರೆ, ಭರತಖಂಡದ ಹುಲಿಗಳು ಹಿಂದಿನಿಂದ ಆಕ್ರಮಣ ಮಾಡಲ್ಲ, ಆ ಕಾರಣಕ್ಕೋಸ್ಕರ ಶಾನುಭೋಗರು ಬೆನ್ನೇ ಕಾಣ್ತಾ ಇತ್ತು. ಹಾಗಾಗಿ ಆ ಹುಲಿ ಹಿಂದಿನಿಂದ ಆಕ್ರಮಣ ಮಾಡದೆ ನಿಧಾನಕ್ಕೆ ಶಾನುಭೋಗರ ಹಿಂದೆ ಅಲ್ಲಿ ದಾರಿ ಕೂಡ ಕಿರಿದಾಗಿತ್ತು. ಹಾಗಾಗಿ ನಿಧಾನಕ್ಕೆ ಹೋಗಿ ಸ್ವಲ್ಪ ದೂರ ಹೋಗಿ ಇನ್ನೇನು ಹತ್ರ ಹೋದಾಗ ಶಾನುಭೋಗರ ತಲೆ ಮೇಲಿಂದ ಮುಂಭಾಗಕ್ಕೆ ನೆಗೆದು ನಂತರ ತಿರುಗಿ ಮುಂದಿನಿಂದ ಆಕ್ರಮಣ ಮಾಡುವಂತಹ ಆಲೋಚನೆಯನ್ನ ಆ ಹುಲಿ ಮಾಡಿತ್ತು. ಅದರಂತೆ ಅದು ಹತ್ತಿರಕ್ಕೆ ಸರಿತು. ಈ ಕಡೆ ಶಾನುಭೋಗರಿಗೆ ಯಾಕೋ ಏನೋ ಒಂದು ರೀತಿ ಸಿಕ್ಸ್ತ್ ಸೆನ್ಸ್ ಅಂತ ಕರಿತೀವಲ್ವಾ, 6ನೇ ಇಂದ್ರಿಯ, ಪಂಚೇಂದ್ರಿಯಗಳು, ಇಂದ್ರಿಯಗಳು 5 ಅಂತ ನಮಗೆ ಗೊತ್ತು. ಕೆಲವರು ಬಲ್ಲವರು ಹೇಳ್ತಾರೆ ಏನಂತ ಅಂತಂದ್ರೆ 6ನೆಯ ಇಂದ್ರಿಯ ಒಂದಿದೆ, ಅದು ಕೆಲವೊಂದು ಸೂಕ್ಷ್ಮಗಳನ್ನು ತಿಳಿಸುತ್ತೆ. ಶಾನುಭೋಗರಿಗೆ ಯಾಕೋ ಒಂದು ರೀತಿ ಆಪತ್ತು ಬರ್ತಾ ಇದೆಯೇ ಅಂತ ಅನಿಸ್ದಾಗ ಸೂಕ್ಷ್ಮವಾಗಿ ಗಮನಿಸಿ ನೋಡ್ತಾರೆ, ಶಾನುಭೋಗರ ಬೆನ್ನ ಹಿಂದೆ ಯಾವುದಿತ್ತು? ಹುಲಿ ಇತ್ತು. ಆದರೆ ಶಾನುಭೋಗರಿಗೆ ಗೊತ್ತು ಈ ಹುಲಿಗಳು ಹಿಂದಿನಿಂದ ಆಕ್ರಮಣ ಮಾಡಲ್ಲ ಅಂತ. ಶಾನುಭೋಗ ಆ ಹುಲಿಗೆ ಹೊಳೆದದ್ದೇ ಶಾನುಭೋಗರಿಗೂ ಹೊಳೆಯುತ್ತೆ. ಹುಲಿ ಇನ್ನೇನು ಅವ್ರ ತಲೆ ಮೇಲಿಂದ ಹಾರಿ ಮುಂದಕ್ಕೆ ಬಂದು ತಿರುಗಿ ನೋಡಿದಾಗ ಮತ್ತೆ ಶಾನುಭೋಗರು ಕತ್ತನ್ನು ಬಗ್ಸಿ ಮತ್ತೆ ತಿರುಗಿ ಚಿಕ್ಕನಾಯಕನಹಳ್ಳಿ ಕಡೆಗೆ ಮತ್ತೆ ಅವರು ವಾಪಸ್ ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಹುಲಿಗೆ ಮತ್ತೆ ಶಾನುಭೋಗರ ಬೆನ್ನೆ ಕಾಣಿಸುತ್ತೆ. ಈ ರೀತಿ ಆದಾಗ ಹುಲಿಯ ಮುಖ ಏನಾಗುತ್ತೆ? ಪೆಚ್ಚಾಗತ್ತೆ, ಪೆಚ್ ಮೋರೆ ಹಾಕ್ಕೊಳ್ಳುತ್ತೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂಥೇಳಿ ಆ ಮುಖವನ್ನು ಮುದುಡಿಸ್ಕೊಳ್ಳುತ್ತೆ. ಯಾವುದು? ಹುಲಿ ಮುದುಡಿಸ್ಕೊಂಡು ತನ್ನ ಪ್ರಯತ್ನ ಬಿಡಲ್ಲ. ಒಳ್ಳೆ ಎದುರಾಳಿನೇ ಸಿಕ್ಕಿಲ್ಲ ಅಂಥೇಳಿ ತನ್ನ ಪ್ರಯತ್ನವನ್ನು ಮತ್ತೆ ಮಾಡ್ತಾ ಹೋಗುತ್ತೆ. ಮತ್ತೆ ನೆಗೆದು ಮುಂಭಾಗಕ್ಕೆ ಬರುತ್ತೆ. ಮತ್ತೆ ಶಾನುಭೋಗರು ತಿರುಕೊಂಡು ತಮ್ಮ ಊರ ಕಡೆನೆ ಹೋಗ್ತಿರ್ತಾರೆ. ಮತ್ತೆ ಮುಂಭಾಗಕ್ಕೆ ನೆಗೆಯುತ್ತೆ. ಮತ್ತೆ ಶಾನುಭೋಗರು ಚಿಕ್ಕನಾಯಕನಹಳ್ಳಿ ಕಡೆಗೆ ಹೋಗ್ತಾ ಇರ್ತಾರೆ. ಒಟ್ಟಿನಲ್ಲಿ ಹುಲಿಗೆ ಶಾನುಭೋಗರ ಬೆನ್ನೇ ಹೊರತು ಬೇರೇನು ಕಾಣಲಿಲ್ಲ. ಈ ರೀತಿ ಪ್ರಯತ್ನಗಳು ಆಗ್ತಾ ಹುಲಿಯ ಮನಸ್ಸಿನಲ್ಲಿ ಗೊಂದಲ ಆಗುತ್ತೆ. ಇವರನ್ನ ಹಿಂದಿನಿಂದನೇ ಹಿಡಿದು ತಿನ್ಬಿಡ್ಲಾ ಅನ್ನೋ ಆಲೋಚನೆನೂ ಬರುತ್ತೆ. ಆದರೆ ಆ ಆಲೋಚನೆ ಹೆಚ್ಚು ಕಾಲ ಇರಲಿಲ್ಲ, ಕ್ಷಣ ಕಾಲ ಬಂದು ಹೋಯ್ತು. ಆ ಹುಲಿಗೆ ತನ್ನ ವಂಶನೆಲ್ಲ ನೆನಪಾಗ್ಬಿಡ್ತು, ಹಿಂದಿನ ವಂಶ. ಸೊಗಸಾಗಿ ಲೇಖಕರು ಪುಣ್ಯಕೋಟಿಯ ಕಥೆಯನ್ನ, ಬೆಸುಗೆಯನ್ನ ನೀಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ನಾವೆಲ್ಲರೂ ಕೇಳಿದ್ದೀವಿ ಗೋವಿನ ಹಾಡನ್ನ, ಪುಣ್ಯಕೋಟಿ ಕಥೆಯನ್ನ. ಅದನ್ನಿಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆ ಪುಣ್ಯಕೋಟಿಯ ಕಥೆಯಲ್ಲಿ ಬರುವಂತಹ ಹುಲಿ ಇದೆಯಲ್ಲ, ಅದು ಬೇರೆ ಯಾವ ಹುಲಿನೂ ಅಲ್ಲ, ಈಗ ಶಾನುಭೋಗರನ್ನ ತಿನ್ನೋದಕ್ಕೆ ಹೊಂಚಾಗ್ತಿರುವಂತಹ ಹುಲಿಯ ಅಜ್ಜ ಅದಾಗಿತ್ತಂತೆ. ಅಂತಹ ಸದ್ವಂಶದಲ್ಲಿ ನಾನು ಹುಟ್ಟಿದ್ದೀನಿ, ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಅಂತ ಹೇಳ್ಬಿಟ್ಟು ಆ ಪುಣ್ಯ ಹಸು ಬಂದು ತನ್ನನ್ನು ತಾನು ಅರ್ಪಿಸಿಕೊಂಡಾಗ ಅದರ ಸತ್ಯ ಪ್ರಾಮಾಣಿಕತೆಗೆ ಮೆಚ್ಚಿ ತನ್ನನ್ನು ತಾನು ಆ ಹಸುವನ್ನ ತಿನ್ನದೆ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿಕೊಂಡಿತ್ತು ಆ ಪುಣ್ಯಕೋಟಿ ಹಸುವಿನ ಕಥೆಯಲ್ಲಿ ಬರುವಂತಹ ಹುಲಿ. ಅಂತಹ ಸದ್ವಂಶದಲ್ಲಿ ಹುಟ್ಟಿದಂತಹ ನಾನು ಅಧರ್ಮಕ್ಕೆ ಅವಕಾಶ ಮಾಡಿಕೊಡೋದುಂಟೆ. ಹಿಂದಿನಿಂದ ಆಕ್ರಮಣ ಮಾಡಿದರೆ ಬೇರೆ ಹುಲಿಗಳ ಮುಂದೆ ನನ್ನ ಗೌರವ ಎಷ್ಟಕ್ಕೆ ನಿಂತಿತ್ತು, ಹಾಗೆ ಮಾಡಬಾರ್ದು ಅಂಥೇಳಿ ಸಮಾಧಾನವನ್ನು ಮಾಡಿಕೊಂಡು ಕೆಲವು ಪುಣ್ಯದ ಪವಿತ್ರವಾದಂತಹ ಧರ್ಮಗ್ರಂಥಗಳ ಸಾಲುಗಳನ್ನು ನೆನೆಸ್ಕೊಳ್ಳುತ್ತೆ. ಸ್ವಧರ್ಮೇ ನಿಧನಂ ಶ್ರೇಯ, ವಿಗುಣ ಪರಧರ್ಮ ಸ್ವನುಷ್ಠಿತಾತ್, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಈ ರೀತಿ ಸಾಲು ನಾವು ನಮ್ಮ ಭಗವದ್ಗೀತೆಯಲ್ಲಿ ಇರೋದನ್ನ ನಾವು ನೋಡ್ತೀವಿ. ಅಂದರೆ ಇದರ ಅರ್ಥ ಇಷ್ಟೇ, ನಿನ್ನ ಸ್ವಂತ ಧರ್ಮದಲ್ಲಿ ನೀನು ನಿಧನನಾಗುವುದು ನಿನಗೆ ಶ್ರೇಯಸ್ಸನ್ನು ತರುತ್ತೆ. ನನಗೆ ಧರ್ಮದ ಆಚರಣೆ ಆಗ್ತಾ ಇಲ್ಲಪ್ಪ, ನನ್ನ ಕೈಲಿ ಧರ್ಮವನ್ನು ಅನುಸರಿಸೋದಕ್ಕೆ ಆಗ್ತಾ ಇಲ್ಲಪ್ಪ, ಹಾಗಂತ ಬೇರೆ ಧರ್ಮಕ್ಕೆ ಹೋಗೋದು ಪಾಪದ ಕೆಲಸ, ಧರ್ಮಾಂತರ ಆಗೋದು ಪಾಪದ ಕೆಲಸ. ನೀನು ನಿನ್ನ ಧರ್ಮದಲ್ಲಿಯೇ ನಿನ್ನ ಕೈಲಾದಷ್ಟು ಅರೆಬರೆಯಾಗಿ ಆದರೂ ಪರವಾಗಿಲ್ಲ, ನಿನ್ನ ಧರ್ಮವನ್ನೇ ಆಚರಿಸಿ ನಿನ್ನ ಧರ್ಮದಲ್ಲಿಯೇ ನೀನು ಸಾವನ್ನಪ್ಪುವುದು ಅಥವಾ ನಿಧನನಾಗುವುದು ನಿನಗೆ ಶ್ರೇಯಸ್ಸನ್ನು ತರುತ್ತೆ ಅನ್ನೋದು ಈ ಸಾಲಿನ ಅರ್ಥ. ಅದನ್ನು ನೆನೆಸ್ಕೊಳ್ಳುತ್ತೆ. ಇನ್ನೊಂದು ಸೈತಾನ ಹಿಂದಿರುಗು, ಬೈಬಲ್ನ ಸಾಲು ಕೂಡ ನೆನೆಸ್ಕೊಳ್ಳುತ್ತೆ.
ಸೈತಾನ ಅಂತಂದ್ರೆ ದೇವರಿಗೆ ತಿರುಗಿ ಬಿದ್ದವನು ಅನ್ನೋ ಅರ್ಥ. ಯೆಹೋವ ದೇವರನ್ನ ವಿರೋಧಿಸುತ್ತಿದ್ದರಿಂದ ಯಹೂದಿಗಳಲ್ಲಿ ಬರುತ್ತೆ, ಆತನನ್ನ ಸೈತಾನ ಅಂತ ಕರಿತಾ ಇದ್ದ. ಸೈತಾನ ಅನ್ನೋ ಹೆಸರು ಅವನಿಗೆ ಬಂತು. ಆ ಸೈತಾನಿಗೆ ಧರ್ಮ ಕರೆದಿದ್ದು, ನೀನು ವಾಪಸ್ ಧರ್ಮಕ್ಕೆ ಹಿಂತಿರುಗು, ಧರ್ಮಕ್ಕೆ ವಾಪಸ್ ಬಾ. ಎಷ್ಟು ಸೊಗಸಾಗಿ ಅದನ್ನು ಸಮೀಕರಿಸ್ತಾರೆ ಲೇಖಕರು. ಹುಲಿಯ ಆಲೋಚನೆ ಏನಾಯಿತು, ತನ್ನ ಧರ್ಮವನ್ನು ಬಿಟ್ಟು ಹೊರಗೆ ಹೋಗಿತ್ತು. ಮುಂದಿನಿಂದ ಆಕ್ರಮಣ ಮಾಡೋದಲ್ಲ, ಇವರು ಹೀಗೆ ನನ್ನನ್ನು ಸತಾಯಿಸ್ತಾ ಇದ್ದಾರೆ ಅಂತ ಹೇಳಿ ಹಿಂದಿನಿಂದನೇ ಆಕ್ರಮಣ ಮಾಡೋದಕ್ಕೆ ಯೋಚನೆ ಬಂದಿತ್ತು. ಆ ಯೋಚನೆಯ ಮನಸ್ಥಿತಿಯೇ ವಾಪಸ್ಸು ಹಿಂದಕ್ಕೆ ಬಾ ಅನ್ನೋ ಅರ್ಥಕ್ಕೆ ಆ ಸಾಲನ್ನು, ಬೈಬಲ್ನ ಸಾಲನ್ನು ಹೊಂದಿಸಿದ್ದಾರೆ ಇಲ್ಲಿ ಯಾರು, ನಮ್ಮ ಲೇಖಕರು.